ಮೊದಲಿಗೆ ನಿಂಗವ್ವ ಈ ತಂಬುಳಿ ಮಾಡಿಸಿದ್ದೇ ಇವಳಿಗೋಸ್ಕರ. ಒಂದೆಲಗದ ಸೊಪ್ಪು ತಿಂದರೆ ಬುದ್ಧಿ ಹರಿತ ಆಗುತ್ತೆ, ನೆನಪು ಹೆಚ್ಚಾಗುತ್ತೆ, ಕಳೆದು ಹೋಗಿರುವ ಇವಳ ನೆನಪು ವಾಪಸ್ ಬರುತ್ತೆ. ನಾನು ನಮ್ಮ ಕುಲದೇವರಿಗೆ ಹರಕೆ ಹೊತ್ತಿದ್ದೀನಿ ಇವಳನ್ನ ಮುಂಚಿನ ಥರ ಮಾಡುವಂತ. ಆಗ ಸಂಗೀತ, ಅತ್ತೆ ನಿಮ್ಮ ಬಾಯಿ ಹರಕೆ ನಿಜ ಆಗಲಿ. ನಮ್ಮ ಶಾರದಾ ಮೊದಲಿನ ತರಹ ಆದರೆ ಇಡೀ ಊರ್ ಜನನ ಕರೆಸಿ ಕುಲದೇವರ ಪೂಜೆ ಮಾಡಿಸೋಣ. ಆಗ ರಾಮ್, ಆ ದಿನ ಆದಷ್ಟು ಬೇಗ ಬರಲಿ ದೇವರೇ. ನಮ್ಮ ಶ್ರವಣ್ ಶಾರದಾ ಸಂತೋಷವಾಗಿ ಇರೋದನ್ನು ನಾವೆಲ್ಲ ನೋಡಬೇಕು. ಆಗ ಶ್ರವಣ್, ಎಂಥ ಒಳ್ಳೆ ಮನಸ್ಸು ಅತ್ತೆ ನಿಮಗೆ, ಬಾಯಿ ತುಂಬ ಹರಿಸ್ತೀರಾ. ನೀವೆಲ್ಲರೂ ಈ ರೀತಿ ಹರಿಸ್ತಾ ಇರೋದು ನೋಡಿದರೆ ಶಾರದಾ ಇವತ್ತಲ್ಲ ನಾಳೆ ಸರಿ ಹೋಗ್ತಾಳೆ ಅನ್ನೋ ನಂಬಿಕೆ ಇನ್ನೂ ಜಾಸ್ತಿ ಆಗ್ತಿದೆ ನನಗೆ. ಆಗ ನಿಂಗವ್ವಜ್ಜಿ, ಏ ದೇವಯಾನಿ ಅಮ್ಮ, ನೀನ್ಯಾಕೆ ಹರಳೆಣ್ಣೆ ಕುಡಿದವರ ಥರ ಮುಖ ಮಾಡ್ಕೊಂಡಿದೀಯಾ? ನಾನಾ? ಇಲ್ವಲ್ಲ, ಹಾಗೇನೂ ಇಲ್ಲ. ಮಗಳಿಗೆ ಎಲ್ಲ ಕೆಲಸನೂ ಬರುತ್ತೆ, ನಾನೇ ಎಲ್ಲ ಕೆಲಸನೂ ಖುದ್ದಾಗಿ ಕಲಿಸಿದ್ದೀನಿ ಅಂತ ಬಡಾಯಿ ಕೊಚ್ಕೋತಾ ಇದ್ದೆ. ಇದೇನಾ ಲಕ್ಷಣ? ನೂಲಿನಂತೆ ಸೀರೆ, ತಾಯಿಯಂತೆ ಮಗಳು, ಬರೀ ಬಿಲ್ಡಪ್ ಮಾತುಗಳೇ ಆಗಿ ಹೋಯ್ತು ನಿಮ್ಮದು. ಇಂಥ ಹುಡುಗಿ ಯಾರ ಮನೆಗಾದರೂ ಸೊಸೆಯಾಗಿ ಹೋದರೆ ಆ ಪಾಪದವರ ಪಾಡೇನು? ಆಗ ಅಂಜು, ಅಯ್ಯೋ ಏನು ಪರವಾಗಿಲ್ಲ ಅಜ್ಜಿ, ನಾನು ಆ್ಯಕ್ಚುಲಿ ಮದುವೆ ಆಗ್ತಿರೋದು ನಿಮ್ಮಮ್ಮ ಮೊಮ್ಮಗನ್ನೇ, ನಚ್ಚಿನ. ಅಯ್ಯೋ ಶಿವನೇ. ಆ್ಯಂಡ್ ಏನು ಗೊತ್ತಾ ಅಜ್ಜಿ, ಮದುವೆ ಆದಮೇಲೆ ನನ್ನ ಮನೆಯಲ್ಲೇ ನಾನು ಇರ್ತೀನಿ. ಅಡುಗೆ ಗಿಡಿಗೆ ಎಲ್ಲ ಅತ್ತೇನೇ ಮಾಡ್ತಾರೆ. ಆ್ಯಂಡ್ ಇನ್ಮೇಲೆ ನಾನು ಮತ್ತು ನನ್ನ ಮಾಮ್ ಮುಂಚೆ ಹೇಗಿದ್ವೋ ಹಾಗೇನೆ ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಆರಾಮಾಗಿ ಇರ್ತೀವಿ. ಕಾಲು ಹಿಸುಕೊಂಡು ಇವಳು ಕೆಳಗಡೆ ಕೂತಿರ್ತಾಳ. ಒಳ್ಳೆ ಸೊಸೆನೇ ತೆಗೆದುಕೊಂತಾ ಇದೀಯಾ ಮಾರಾಯ್ತಿ. ಆಗ ಸಂಗೀತ, ಅತ್ತೆ ಪಾಪ ಸಣ್ಣ ಹುಡುಗಿ, ಹೋಗ್ತಾ ಹೋಗ್ತಾ ಕಲ್ತ್ಕೊಂತಾಳೆ. ನಾ ಹೇಳ್ಕೊಡ್ತೀನಿ ಅತ್ತೆ. 2 ಎಮ್ಮೆ ವಯಸ್ಸಾಗಿದೆ, ನಿನಗೆ ಯಾವ ಕೆಲಸನೂ ಬರೋಲ್ಲ, ನೀನು ಇವಳಿಗೆ ಕಳಿಸ್ತೀಯಾ? ಸರಿ ಹೋಯ್ತು ದೇವಯಾನಿ. ನನ್ನ ಮಗಳಿಗೆ ಅಡುಗೆ ಬರುತ್ತೆ ಅಂತ ನನ್ನ ಹತ್ರನೇ ಸುಳ್ಳು ಹೇಳ್ತೀಯಾ? ಈ ನಿಂಗವನ್ನೇ ಅಮರ್ಸೋಕೆ ನೋಡ್ತೀರಾ ಅವ್ವ ಮಗಳು? ಈಗ ನಿಮಗೆ ಶಿಕ್ಷೆ ಕೊಡ್ತಾ ಇದ್ದೀನಿ ನಾನು. ನಾಳೆ ಇಡೀ ದಿನ ಅಡುಗೆ ಕೆಲಸ ತಾಯಿ ಮಗಳದ್ದೇ. ತಪ್ಪಿಸ್ಕೊಳ್ಳೋಕೆ ಏನಾದರೂ ನೋಡಿದರೆ ಕೆರೆ ಏರಿ ಮೇಲಿಂದ ಇಬ್ಬರನ್ನು ತಳ್ಳಿಬಿಡ್ತೀನಿ. ಆಗ ದೇವಯಾನಿ, ಛೇ, ಅದೇನೋ ಹೇಳ್ತಾರಲ್ಲ, ಕಾಸು ಕೊಟ್ಟು ಕೆರದಲ್ಲಿ ಹೊಡೆಸ್ಕೊಂಡ್ರು ಹಾಗೆ ನಿನ್ನ ಬಾಯಿ ಕೊಟ್ಟು ಆ ನಿಂಗವ್ವನ ಕೈಯಲ್ಲಿ ನನಗೆ ಹೊಡೆಸ್ತಾ ಇದೀಯಾ. ನಾನೇನು ಮಾಡಿದೆ ಮಾಮ್? ಏನು ಮಾಡ್ದೇನಾ? ಹೇಳಿದೀಯಲ್ಲ ಎಲ್ಲರ ಮುಂದೆ. ಮದುವೆ ಆದಮೇಲೆ ನಾನು ನಮ್ಮಮ್ಮ ಹೀಗೆ ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಕೂತಿರ್ತೀವಿ ಅಂತ ಸಾಲ್ದಾ ಅದು? ನೋಡಿದವರೆಲ್ಲ ಏನು ಅಂದ್ಕೊಳ್ಳಲ್ಲ? ಅಮ್ಮ ಮಗಳಿಗೆ ನೋಡು ಎಷ್ಟು ದುರಹಂಕಾರ, ಮನೆ ಸಂಸಾರ ಅನ್ನೋ ಜವಾಬ್ದಾರಿ ಇಲ್ಲದೆ ಇರೋ ಬಂಡ ಜನ್ಮಗಳು ಅಂತ ಅಂದ್ಕೊಳ್ಳಲ್ಲ ಎಲ್ಲರೂ? ಅಯ್ಯೋ, ಐ ಆಮ್ ಸೋ ಸಾರಿ ಮಾಮ್. ಅದು ಒಂದು ಫ್ಲೋನಲ್ಲಿ ಬಂದ್ಬಿಡ್ತು. ತೆಗೆದು ಬಿಟ್ಟ ಅಂದರೆ ಫ್ಲೋ ಅಂತೆ, ಫ್ಲೋ. ನಿನ್ನ ಫ್ಲೋ ಇಂದ ನಾನು ಸಿಕ್ಕಾಕೊಂಡೆ ಇವತ್ತು. ಅಂಜು, ಈ ಕೈಗಳು ಸೌಟು ಮುಟ್ಟಿ ಎಷ್ಟೋ ವರ್ಷಗಳು ಆಗಿ ಹೋಯಿತು. ನನ್ನ ಕೈ ಅಡುಗೆ ರುಚಿ ಹೇಗಿರುತ್ತೆ ಅಂತ ನನಗೆ ಮರೆತು ಹೋಗಿದೆ. ಅದರ ಜೊತೆ ಜೀರಿಗೆ ಮತ್ತು ಸೋಂಪಿಗೆ ವ್ಯತ್ಯಾಸ ಗೊತ್ತಿಲ್ಲದೆ ಇರೋ ನಿನ್ನನ್ನು ಜೊತೆಯಲ್ಲಿ ಇಟ್ಕೊಂಡು ಮನೆಯವರಿಗೆಲ್ಲ ನಾನು ಅಡುಗೆ ಮಾಡಿ ಹೇಗೆ? ದೇವರೇ, ಸತ್ತೆ ನಾನು. ಮಾಮ್, ಕಾಮ್ ಡೌನ್. ಎವ್ರಿ ಪ್ರಾಬ್ಲಮ್ ಆಸ್ ಎ ಸೊಲ್ಯೂಷನ್. ಏನಾದರೂ ಯೋಚನೆ ಮಾಡೋಣ ಮಾಮ್. ಹಾಂ ಮಾಡು ಮಾಮ್. ಈ ನ್ಯೂಸ್ ನೋಡು ಮಾಮ್. ಅಂಜು, ಈಗಿರೋ ಟೆನ್ಷನ್ಗೆ ಆ ನ್ಯೂಸ್ ತುಂಬ ಮುಖ್ಯ. ಹೌದು ಮಾಮ್. ನೋಡು ಮಾಮ್, ಗ್ಯಾಸ್ ಸಿಲಿಂಡರ್ಗೆ ಫುಲ್ ಡಿಮ್ಯಾಂಡ್ ಆಗಿ ಹೋಗಿದೆ ಅಂತೆ. ಅದು ಸಿಕ್ತೆ ಜನರು ಪರದಾಡ್ತಿದಾರಂತೆ. ಅದಕ್ಕೆ ನಾನೇನು ಮಾಡಬೇಕಂತೆ ಮಾಮ್? ಅಡುಗೆ ಮಾಡುವುದಕ್ಕೆ ಗ್ಯಾಸ್ ಸಿಲಿಂಡರ್ ಬೇಕೇ ಬೇಕು. ಅದೇ ಇಲ್ಲ ಅಂದರೆ? ಹೌದಲ್ವಾ ಅಂಜು? ಬ್ರಿಲಿಯಂಟ್ ಐಡಿಯಾ. ಸಿಲಿಂಡರೇ ಇಲ್ಲ ಅಂದರೆ ಅಡುಗೆ ಹೇಗೆ ಮಾಡೋಕೆ ಆಗುತ್ತೆ? ಬಚಾವಾದ್ವಿ. ಗುಡ್. ಇರು 1 ನಿಮಿಷ. ಹಲೋ ಮೇಡಮ್. ಭದ್ರಾ, ನಾನು ತುಂಬ ಜನ ಹಾವಾಡಿಗರ ಹತ್ತಿರ ಟ್ರೈ ಮಾಡಿದೆ ಮೇಡಮ್. ಆದರೆ ಮರ್ಡರ್ ಮಾಡೋದಕ್ಕೆ ಹಾವು ಬಿಡಬೇಕು ಅಂತ ಅಂದರೆ ಯಾರೂ ಒಪ್ತಾ ಇಲ್ಲ ಮೇಡಮ್. ನಾಗಪ್ಪ ಅಂದರೆ ದೇವರು, ನಾವು ಇಂಥ ಕೆಟ್ಟ ಕೆಲಸಕ್ಕೆಲ್ಲ ಕೈ ಹಾಕಲ್ಲ, ಆಗಲ್ಲ ಅಂತ ಇದ್ದಾರೆ ಮೇಡಮ್. ನೀವೇನು ಯೋಚನೆ ಮಾಡೋಕೆ ಹೋಗಬೇಡಿ. ನಾನು ಹೆಂಗಾದರೂ ಸರಿ ಹಾವನ್ನ ಅರೇಂಜ್ ಮಾಡ್ತೀನಿ. ಭದ್ರಾ, ಆ ಕೆಲಸ ನೀನು ಮಾಡ್ತೀಯ ಅಂತ ನನಗೆ ಗೊತ್ತು. ಈಗ ಆ ವಿಷಯಕ್ಕೆ ಅಲ್ಲ, ಇನ್ನೊಂದು ಕೆಲಸ ಆಗಬೇಕಿತ್ತು, ಅದಕ್ಕೆ ಕಾಲ್ ಮಾಡಿದೆ. ಹೇಳಿ ಮೇಡಮ್. ಹುಲಿ ಸಿಂಹ ಬೇಕಾದರೆ ಹೇಳಿ, ಎರಡನ್ನೂ ಒಟ್ಟಿಗೆ ಹಿಡ್ಕೊಂಡು ಬರ್ತೀನಿ. ಭದ್ರಾ, 2 ಗ್ಯಾಸ್ ಸಿಲಿಂಡರ್ನ ಕಳ್ತನ ಮಾಡಿಸ್ಬೇಕು. ಏನು ಗ್ಯಾಸ್ ಸಿಲಿಂಡ್ರಾ? ಅದೇ ಕರೆಕ್ಟಾಗಿ ಕೇಳಿಸ್ಕೊಂಡಿದೆಯಾ? ಬೆಳಗ್ಗೆ ಅಷ್ಟರಲ್ಲಿ ಸಿಲಿಂಡರ್ಗಳು ಕಾಣೆ ಆಗಿರಬೇಕು. ಈ ಮನೆ ಅಡ್ರೆಸ್ ಕಳಿಸ್ತೀನಿ ನಾನು. ಹಾಗೆ ಅಡುಗೆ ಮನೆ ಬಾಗಿಲು ತೆಗೆದು ಇಟ್ಟಿರ್ತೀನಿ. ಏನು ಮಾಡ್ತೀಯೋ ನೋಡು, ಒಟ್ಟಿನಲ್ಲಿ ಸಿಲಿಂಡರ್ಗಳು ಕಾಣಿಸ್ಬಾರ್ದು ಬೆಳಗ್ಗೆ ಅಷ್ಟರಲ್ಲಿ. ಹಾಂ, ಥ್ಯಾಂಕ್ ಯು. ಏನು ಈ ಅಮ್ಮ ಅಲ್ಲ ನನ್ನನ್ನು ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ ಅಂತ. ಬಿಟ್ಟರೆ ನಾಳೆ 1-2 ನಾಟಿ ಕೋಳಿನೂ ಕದ್ಕೊಂಡು ಬಾ ಅಂತಾರೆ. ಕರ್ಮ ಗುರು, ದುಡ್ಡಿಗೋಸ್ಕರ ಏನೇನೆಲ್ಲ ಬದುಕು ಬಾಳ್ಬೇಕು. ಅಯ್ಯೋ ಥೂ. ಆಗ ಸಂಗೀತ, ಇದೇನಿದು ಹಿತ್ತಿಲ ಬಾಗಿಲು ಓಪನ್ನಲ್ಲೇ ಇದೆಯಲ್ಲ? ಅಯ್ಯೋ ದೇವರೇ, ಇಲ್ಲಿ ಇದ್ದಿದ್ದ ಸಿಲಿಂಡರ್ ಏನಾಯಿತು? ರೀ ಅತ್ತೆ, ಶ್ರವಣ್, ಮನಸ್ವಿನಿ, ಬೇಗ ಬನ್ನಿ.
ಇಲ್ಲಿ ಅತ್ತೆ ಏನಾಯ್ತು ಅತ್ತೆ? ಅಯ್ಯೋ ದಡ್ಡಿ ಏನಾಯ್ತು ಅಂತ ಕೇಳ್ತಿದೀಯಲ್ಲ, ಇಲ್ಲಿ ನೋಡಿಲಿ ಸಿಲಿಂಡರ್ ಕಾಣಿಸ್ತಾ ಇಲ್ಲ. ಅಯ್ಯೋ ಅತ್ತೆ ಸಿಲಿಂಡರ್ ಇಲ್ಲ, ಮತ್ತೆ ಇಡ್ಲಿ ಹೆಂಗೆ ಮಾಡುವುದು, ದೋಸೆ ಹೆಂಗೆ ಮಾಡೋದು, ಅದಕ್ಕೆ ಸಾಂಬಾರ್ ಪಲಾವ್ ಹೆಂಗೆ ಮಾಡುವುದು, ಚಟ್ನಿ ಹೆಂಗೆ ಮಾಡೋದು. ಆಗ ನಿಂಗವ್ವಜ್ಜಿ ಯಾಕೆ ಹಾಗೆ ಕಿರ್ಚ್ಕೊತಾ ಇದ್ದೀರಾ, ಸ್ವಲ್ಪ ಮೆತ್ತಗೆ ಮಾತಾಡೋಕೆ ಆಗಲ್ವಾ ಅತ್ತೆ? ಅದು ಇಲ್ಲಿ ಸಿಲಿಂಡರ್ ಇತ್ತಲ್ಲ ಅದು ಕಾಣಿಸ್ತಾ ಇಲ್ಲ. ಆಗ ಮಯೂರಿ ಕಾಣೆಯಾಗಿದೆಯಾ? ಅದು ಹೇಗೆ ಕಾಣೆಯಾಗುವುದಕ್ಕೆ ಸಾಧ್ಯ? ಆಗ ಶ್ರವಣ್ ಇದು ಕಾಣೆಯಾಗಿರುವುದು ಅಲ್ಲ, ಕಳುವು ಆಗಿದೆ. ಆಗ ಚಂದ್ರಿಕಾ ಅಲ್ಲ, ತೀರಾ ಸಿಲಿಂಡರ್ ಕದಿಯುವ ಕರ್ಮ ಏನಿದೆ ಕಳ್ಳರಿಗೆ? ಆಗ ದೇವಯಾನಿ ಅರೆ ನೀವ್ಯಾರು ನ್ಯೂಸ್ ನೋಡಿಲ್ವಾ? ಯುದ್ಧ ನಡೀತಾ ಇರೋದ್ರಿಂದ ಗಳಿಗೆ ಬರ ಬಂದಿದೆಯಂತೆ. ಪಾಪ ಸಿಲಿಂಡರ್ ಇಲ್ಲದೆ ಎಲ್ಲರೂ ಒದ್ದಾಡುವ ಹಾಗೆ ಆಗಿದೆ. ಪಾಪ ಯಾರಿಗೆ ಏನು ಕಷ್ಟ ಇತ್ತೋ ಏನೋ, ಕದ್ಕೊಂಡು ಹೋಗಿರಬೇಕು ಅನಿಸುತ್ತೆ. ಆಗ ನಿಂಗವ್ವಜ್ಜಿ ಅಯ್ಯೋ ಗ್ಯಾಸ್ ಸಿಲಿಂಡರ್ ಕದ್ಕೊಂಡು ಹೋಗ್ಬಿಟ್ಟಿದಾರಲ್ಲಪ್ಪ, ಅಯ್ಯೋ ದೇವರೇ, ಅವರಿಗೆ ಕರಿನಾಗರಾವ್ ಕಚ್ಲಿ, ಅವರು ಎಕ್ಕುಟ್ಟು ಹೋಗ್ಲಿ, ಅವರಿಗೆ ಬರಲಿ, ಚಾಪೆ ಸುತ್ಕೊಂಡು ಹೋಗ್ಲಿ. ಅವಳು ಕಳ್ಳಿಯಾಗಿದ್ದರೆ ಅವಳ ಗಂಡ ಸತ್ತು ಹೋಗ್ಲಿ, ಅವನೇನಾದರೂ ಕಳ್ಳ ಆಗಿದ್ರೆ ಅವನ ಹೆಂಡತಿ ಬಾವಿಗೆ ಹಾರ್ಕೊಳ್ಳಿ, ಅಯ್ಯೋ ಅವರ ಮನೆ ಎಕ್ಕುಟ್ಟು ಹೋಗ್ಲಿ. ಆಗ ದೇವಯಾನಿ ಅಯ್ಯೋ ಅಮ್ಮ ಬಿಡಿ, ಬೆಳಿಗ್ಗೆನೆ ಯಾಕೆ ಇಷ್ಟೊಂದು ಶಾಪ ಹಾಕ್ತಿದ್ದೀರಿ? ಪಾಪ ಯಾರಿಗೆ ಅವಶ್ಯಕತೆ ಇತ್ತೋ ಏನೋ, ಹೋಗಿದ್ದು ಹೋಗಿ ಆಗಿದೆಯಲ್ಲ, ಈಗ ಏನು ಮಾಡೋಕೆ ಆಗುತ್ತೆ? ಆಗ ರಾಮ್ ಅಲ್ಲ, ಕಳ್ಳರು ನಮ್ಮನೆಗೆ ನುಗ್ತಾರೆ ಅಂದರೆ ಎಷ್ಟು ಧೈರ್ಯ ಇರಬೇಕು ಅವರಿಗೆ, ಸುಮ್ಮನೆ ಬಿಡಬಾರ್ದು ಅವರನ್ನು. ಆಗ ಕೇಶವ ಹ್ಞೂ ಅಣ್ಣ, ಅವರನ್ನು ಹಿಡಿದು ಊರು ಕಂಬಕ್ಕೆ ಕಟ್ಟಿ ಚರ್ಮ ಸುಲಿಬೇಕು. ಆಗ ಶ್ರವಣ್ ಈಗ ಆ ಮಾತೆಲ್ಲ ಯಾಕೆ, ಕಾನೂನು ಪ್ರಕಾರ ಏನು ಮಾಡಬೇಕು ಅದನ್ನು ಮಾಡೋಣ. ಬಾವ ಕೇಶವ ಬನ್ನಿ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಟು ಬರೋಣ. ಆಗ ನಚ್ಚಿ ಕರೆಕ್ಟು ಮಾವ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರೆ ಪೊಲೀಸರೇ ಸಿಲಿಂಡರ್ ಕಳ್ಳರನ್ನು ಒದ್ದು ಒಳಗೆ ಹಾಕ್ತಾರೆ. ಅಂಜು ಇಮ್ಯಾಜಿನೇಷನ್ ಮಾಡ್ಕೋತಾಳೆ. ಆಗ ನಿಂಗವ್ವಜ್ಜಿ ಹೇ ಬಿಡ್ರೋ, ನನ್ನ ಯಾಕೆ ಹಿಡ್ಕೊಂಡಿದ್ದೀರಾ ಬಿಡ್ರೋ, ಈ ನಿಂಗವ್ವನ ಮನೆಯಲ್ಲಿ ಸಿಲಿಂಡರ್ ಕಳ್ಳತನ ಮಾಡೋಳು ಇವತ್ತು ಅವಳ ತಿಥಿ ಮಾಡಿಬಿಡ್ತೀನಿ, ಇಲ್ಲ ಅನಿಸ್ಬಿಡ್ತೀನಿ, ಬಿಡ್ರೋ ಬಿಡ್ರೋ. ಆಗ ಶ್ರವಣ್ ದೇವಯಾನಿ ನೀನು ನಿನ್ನ ಮಗಳು ಈ ಲೆವೆಲ್ಗೆ ಇಳಿತೀರಾ ಅಂತ ಅಂದ್ಕೊಂಡಿರಲಿಲ್ಲ, ಹೋಗಿ ಸಿಲಿಂಡರ್ ಕದಿಯೋದ ಛೇ. ಆಗ ಸಂಗೀತ ಅಡುಗೆ ಮಾಡೋ ಯೋಗ್ಯತೆ ಇಲ್ಲ ಅಂದರೆ ಬಾಯಿ ಬಿಟ್ಟು ಬೊಗಳ್ಬೇಕಿತ್ತು, ಬರೋಲ್ಲ ಅಂತ ಅದನ್ನು ಬಿಟ್ಟು ಯಾಕೆ ಈ ರೀತಿ ಡವ್ ಮಾಡಬೇಕಿತ್ತು ನನಗಂತೂ. ಆಗ ರಾಮ್ ದೇವಯಾನಿ ನಿನ್ನಿಂದ ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ, ನಮಗೆ ಅಸಹ್ಯ ಅನ್ನಿಸ್ತಿದೆ ತು. ಆಗ ಭೂಮಿ ಯಾವಾಗ ನೋಡಿದ್ರು ದೇವಯಾನಿ ಅಮ್ಮ ಅಂತ ಕರಿತಾ ಇದ್ದೆ, ಈಗ ಕಳ್ಳಿ ಅಮ್ಮ ಆಗಿಬಿಟ್ರಲ್ಲ. ಪೊಲೀಸ್ ಅವರೇ ಇವರನ್ನ ಒದ್ದು ಬೆಂಡೆತ್ತಿ ಬ್ರೇಕ್ ಹಾಕ್ಬಿಡಿ ಹೇಳ್ತೀನಿ. ಆಗ ರಾಧಾ ಅಯ್ಯೋ ಪೊಲೀಸ್ ಅವರಿಗೆ ಯಾಕೆ ಆ ಕಷ್ಟ, ಪೊಲೀಸನ್ನ ಖಾರದ ಪುಡಿ ಲಾಠಿ ನಮಗೆ ಕೊಡಿ, ನಾವೇ ಅವರಿಗೆ ತೋರಿಸ್ತೀವಿ ಏನು ಅಂತ. ಆಗ ಕೇಶವ ಸುಮ್ಮನೆ ಇರೇ, ಇವರನ್ನ ಸುಮ್ಮನೆ ಬಿಡೋಕೆ ಆಗುತ್ತಾ? ಆಲದ ಮರಕ್ಕೆ ಕಟ್ಟಿ ಹಾಕಿಬಿಟ್ಟು 108 ಚಡಿ ಏಟು ಕೊಡಬೇಕು ಅಮ್ಮ ಮಗಳಿಗೆ ಇಬ್ಬರಿಗೂ. ಆಗ ಚಂದ್ರಿಕಾ ನಿಂಗವ್ವನ ಮನೆ ಅಂದರೆ ಏನು ಅಂದ್ಕೊಂಡಿದ್ದೀರಾ? ಸತ್ಯ ನ್ಯಾಯ ಧರ್ಮಕ್ಕೆ ದೇವಸ್ಥಾನ. ಪಂಚಾಯಿತಿ ಊರ್ ಮುಂದೆ ನಡೀತಾ ಇರಲಿಲ್ಲ, ನಮ್ಮನೆಯಲ್ಲಿ ನಡೀತಾ ಇತ್ತು. ಅಮ್ಮನ್ನ ನ್ಯಾಯ ದೇವತೆ ಅಂತ ಪೂಜಿಸ್ತಾ ಇದ್ರು. ಆಗ ನಿಂಗವ್ವಜ್ಜಿ ಹೌದು ಮತ್ತೆ. ಆಗ ಮಯೂರಿ ನನಗೆ ಬರ್ತಿರೋ ಕೋಪಕ್ಕೆ ಇವರಿಬ್ಬರನ್ನು ಸಿಗದು ಊರ್ ಬಾಗಿಲಿಗೆ ತೋರಣ ಕಟ್ಟಬೇಕು ಅನ್ನಿಸ್ತಾ ಇದೆ. ಆದರೆ ಏನು ಮಾಡೋದು, ನಾವೆಲ್ಲರೂ ಇವರಿಬ್ಬರಷ್ಟು ಮಾನ್ಗೆಟ್ಟವರು ಅಲ್ವಲ್ಲ. ಯಾರೇ ಸುಮ್ಮನೆ ಬಿಡೋದು, ನನ್ನ ಮನಸ್ಸಿನ ಸಮಾಧಾನಕ್ಕೆ 2 ಏಟು ಹಾಕಲೇಬೇಕು ಬಿಡ್ರೋ. ಆಗ ಶ್ರವಣ್ ಅತ್ತೆ ಬೇಡ ಅತ್ತೆ ನನ್ನ ಮಾತು ಕೇಳಿ. ಆಗ ಶಾರದಾ ದೇವಯಾನಿಗೆ ಮತ್ತೆ ಅಂಜನಾಗೆ ಬಂದು ಹೊಡಿತಾಳೆ, ಇದು ನಮ್ಮವ್ವ ನಿಂಗವ್ವನ ಏಟು. ಆಗ ನಚ್ಚಿ ಮತ್ತೆ ನಿನ್ನ ಏಟು ಇನ್ನೂ ಬ್ಯಾಲೆನ್ಸ್ ಇದೆ ಅನ್ನುವ ಹಾಗೆ ಆಯಿತು, ನನಗೆ ಹೊಡೆದು ಅಭ್ಯಾಸ ಇಲ್ಲ, ಮತ್ತೆ ಒಳಗೆ ಹೋಗಿ ಮಚ್ ತರ್ತಾಳೆ. ಆಗ ಶ್ರವಣ್ ಅಯ್ಯೋ ಶಾರದಾ ಬೇಡ, ಕಾನೂನನ್ನು ಕೈಗೆ ತಗೋಬೇಡ, ಪೊಲೀಸ್ ಇದ್ದಾರೆ ನೋಡ್ಕೋತಾರೆ, ಸಮಾಧಾನ ಮಾಡ್ಕೋ ಶಾರದಾ, ಬಾ ಇಲ್ಲಿ ನನ್ನ ಜೊತೆ ಬಾ, ಬಿಡು ಅದು. ಆಗ ನಚ್ಚಿ ನಿನ್ನ ಒಳ್ಳೆ ಹುಡುಗಿ ಅಂತ ನಂಬಿದ್ಮೇಲೆ ನನ್ನ ಹೆಂಡತಿ ಸಿಂಡ್ರೇಲಾ ಅಂತ ಊರಿಗೆಲ್ಲ ಡಂಗೂರ ಬಾರಿಸ್ಕೊಂಡು ಬಂದೆ. ನೀನು ನೋಡಿದರೆ ಸಿಲಿಂಡರ್ ಕಳ್ಳಿ ಆಗಿಬಿಟ್ಟೆ ಅಲ್ಲೇ, ಅದರ ಜೊತೆ ನನ್ನನ್ನು ಸಿಲಿಂಡರ್ ಕಳ್ಳಿ ಗಂಡ ಅಂತ ಮಾಡಿಬಿಟ್ಟೆಲೆ. ನಾನು ಡಾಕ್ಟ್ರು ಓದಿದ್ದು ದಂಡ, ಹೋಗು ಗೆಟ್ ಔಟ್. ಇನ್ಯಾವತ್ತೂ ನನಗೆ ನಿನ್ನ ಮುಖ ತೋರಿಸ್ಬೇಡ, ನಿನ್ನ ಕೈಗೆ ಕೋಳ ಹಾಕ್ಕೊಂಡು ಜೈಲಿಗೆ ಹೋಗೋ ಸಿಲಿಂಡರ್ ಕಳ್ಳಿ ನನಗೆ ಬೇಕಾಗಿಲ್ಲ, ಔಟ್. ಆಗ ಅಂಜು ನೋ ಅಂತ ಜೋರಾಗಿ ಕೂಗುತ್ತಾಳೆ. ಆಗ ಶ್ರವಣ್ ಯಾಕಂಜು ಏನಾಯಿತು, ಯಾಕೆ ಹಾಗೆ ಕಿರ್ಚ್ಕೊಂಡೆ? ಏನೂ ಇಲ್ಲ ದೊಡ್ಡಪ್ಪ, ಎಲ್ಲಿ ಹೇಗೆ ಇರಬೇಕು ಅಂತ ಗೊತ್ತಿಲ್ಲ. ಆಗ ದೇವಯಾನಿ ಬೇಬಿ ಕನಸ ಓವರ್ ಆ್ಯಕ್ಟ್ ಮಾಡಿ ನೀನೇ ತೋರಿಸ್ಕೊಟ್ಬಿಡ್ತೀಯೇನು, ಸುಮ್ಮನೆ ಇರು, ಇಲ್ಲ ಅಂದರೆ ನಿಜವಾಗ್ಲೂ ಜೈಲಿಗೆ ಕಳಿಸಿಬಿಡ್ತಾರೆ, ನಾರ್ಮಲ್. ರಾಮ ಕೇಶವ ಅಮ್ಮ ನಿಂಗವ್ವನ ಮನೆಗೆ ನುಗ್ಗಿ ಸಿಲಿಂಡರ್ ದೋಚುವಂಥ ಗುಂಡಿಗೆ ಈ ಊರಲ್ಲಿ ಯಾವನಿಗೆ ಇದೆ ನನಗೆ ಗೊತ್ತಾಗಬೇಕು. ಖಂಡಿತ ಅಮ್ಮ,
ಕಳ್ಳರು ಪಾತಾಳದಲ್ಲಿ ಇದ್ದರೂ ಸರಿ, ಅವರನ್ನು ಕರ್ಕೊಂಡು ಬಂದು ನಿನಗೆ ಒಪ್ಪಿಸ್ತೀನಿ. ನಿಲ್ಸಿ. ಹಾಗೇನಾದರೂ ನಿಲ್ಸಿದ್ರೆ ಆ ನರಸಿಂಹ ದೇವರು ಹಿರಣ್ಯಕಶಪುವಿನ ಹೊಟ್ಟೆಯನ್ನ ಬಗಿದು ಕರಳನ್ನ ಮಾಲೆ ಹಾಕೊಂಡಾಗೆ ನಾನು ಮಾಲೆ ಹಾಕೊಂಡ್ಬಿಡ್ತೀನಿ. ಬರೀ ಸೀಳ್ಬಾರ್ದಮ್ಮ, ಅವರುಗಳ ತಲೆ ಬೋಳ್ಸಿ ಕತ್ತೆ ಮೇಲೆ ಮೆರವಣಿಗೆ ಮಾಡಿಸ್ಬೇಕು. ಆಗ ಶ್ರವಣ್ ಮತ್ತೆ ವೈಲೆನ್ಸ್ಗೆ ಇಳಿತೀರಲ್ಲ, ಸ್ವಲ್ಪ ಸುಮ್ಮನೆ ಇರ್ತೀರಾ ಎಲ್ರೂ? ಕೇಶವ ಬಾ, ನಾವಿಬ್ರು ಸ್ಟೇಷನ್ಗೆ ಹೋಗಿ ಬರೋಣ. ಮಾವ ನಾನು ಬರ್ತೀನಿ. ಆಗ ದೇವಯಾನಿ, ಅಯ್ಯೋ ಬಿಡಿ, ಆಫ್ಟರ್ ಆಲ್ ಚಿಲ್ಲರೆ 2 ಸಿಲಿಂಡ್ರಿಗೋಸ್ಕರ ಪೊಲೀಸ್ ಸ್ಟೇಷನ್ವರೆಗೂ ಹೋಗೋದಾ? ನನಗೆ ಯಾಕೋ ಬೇಡ ಅನ್ನಿಸ್ತಾ ಇದೆ. ಅಂದೆ ಚಿಲ್ಲರೆ ಸಿಲಿಂಡರ್ ಪ್ರಶ್ನೆ ಸಿಲಿಂಡರ್ದು ಅಲ್ಲ, ಈ ನಿಂಗವ್ವನ ಪ್ರತಿಷ್ಠೆ ಇದು. ನನ್ನ ಮನೆಗೆ ನುಗ್ತಾರೆ ಕಳ್ಳರು, ಅವರ ಕಾಲನ್ನು ಮುರಿದು ಮತ್ತೆ ವೈಲೆನ್ಸ್. ಅತ್ತೆ ನೀವು ಸ್ವಲ್ಪ ಸುಮ್ಮನಿರಿ. ಕೇಶವ ಬಾ ಹೋಗಿ ಬರೋಣ. ಆಗ ಭೂಮಿ, ಬೇಡ, ಸಿಲಿಂಡರ್ ಯಾಕೆ ಕದೀತಾರೆ? ಯಾತಕ್ಕೆ ಕದೀತಾರೆ? ಅಡುಗೆ ಮಾಡಿ ತಿನ್ನೋದಕ್ಕೆ ಅಲ್ವಾ? ಪಾಪ ಅವರು ಅದನ್ನು ನೋಡೋಕೆ ಆಗದೆ ಈ ಕೆಲಸ ಮಾಡಿದರು ಏನೋ ಅಲ್ವಾ ಅತ್ತೆ? ಆಗ ಚಂದ್ರಿಕಾ, ಹಾಗಂತ ಕಳ್ಳರನ್ನು ಬಿಟ್ಟು ಕೊಡೋಕೆ ಆಗುತ್ತಾ? ಅವರು ನಿಜಕ್ಕೂ ಕಳ್ಳರೇ ಆಗಿದ್ರೆ ಚಿನ್ನನೋ ಬೆಳ್ಳಿನೋ ಕಳ್ತನ ಮಾಡಿಕೊಂಡು ಹೋಗ್ತಾ ಇದ್ರು. ಒಂದು ಸಿಲಿಂಡರ್ ಕಳ್ತನ ಮಾಡ್ತಾರಾ? ಆಗ ಸಂಗೀತ, ಹಾಂ, ಇವಳು ಹೇಳ್ತಾ ಇರೋದು ಕರೆಕ್ಟ್. ಪಾಪ ಅವರು ಹಸಿವು ತಡ್ಕೊಳ್ಳೋಕ್ಕೆ ಆಗದೆ ಅದನ್ನು ಹೊತ್ಕೊಂಡು ಹೋಗಿರ್ತಾರೆ. ಅದು ತೀರಿದ ಮೇಲೆ ಅವರೇ ವಾಪಸ್ ತಂದು ಇಡ್ತಾರೆ. ಅಜ್ಜಿ, ನಿಮ್ಮಿಂದ ಯಾವುದೋ ಒಂದು ಕುಟುಂಬ ಊಟ ಮಾಡ್ತಿದೆ ಅಂತ ಖುಷಿಪಡಿ. ಅದೇನೋ ಸರಿನೇ, ಆದರೂ ಹೋಗಲಿ ಬಿಡಿ, ಯಾರಿಗೋ ಅನ್ನ ಹಾಕಿದ ಪುಣ್ಯ ನಮಗೆ ಬರುತ್ತಲ್ಲ. ಅಮ್ಮ, ಖಾಲಿ ಸಿಲಿಂಡರ್ ಕೊಟ್ಟರೆ ತಾನೇ ನೆಕ್ಸ್ಟ್ ಟೈಮ್ ನಮಗೆ ಸಿಲಿಂಡರ್ ತಂದು ಹಾಕುವುದು. ನೋಡ್ತಾ ಇರಿ, ಆ ಸಿಲಿಂಡರ್ ತಾನಾಗೇ ವಾಪಸ್ ಬರುತ್ತೆ. ಆಗ ರಾಮ್, ಭೂಮಿ ಇಷ್ಟೊಂದು ಸ್ಟ್ರಾಂಗ್ ಆಗಿ ಹೇಳ್ತಾ ಇದ್ದಾಳೆ ಅಂದರೆ ಖಂಡಿತವಾಗ್ಲೂ ವಾಪಸ್ ಬರುತ್ತೆ. ನನಗೂ ಹಾಗೆ ಅನಿಸ್ತಾ ಇದೆ. ಸರಿ, ಬಿಟ್ಬಿಡೋಣ, ಬದುಕೊಳ್ಳಿ. ಆಗ ದೇವಯಾನಿ, ಅಯ್ಯೋ ಛೇ, ಎಂಥ ಕೆಲಸ ಆಗಿ ಹೋಯಿತು. ಏನಾಯಿತು ಅತ್ತೆ? ಇವತ್ತು ನನ್ನ ಕೈ ಅಡುಗೆ ರುಚಿ ಹೇಗಿರುತ್ತೆ ನೋಡಬೇಕು ಅಂತ ಪಾಪ ಅಮ್ಮ ಆಸೆ ಪಟ್ಟರು. ಆದರೆ ದೇವರು ನೋಡು, ಅದಕ್ಕೆ ಅವಕಾಶನೇ ಕೊಡಲಿಲ್ಲ. ಆಗ ರಾಮ್, ಅಯ್ಯೋ ಇಷ್ಟೇನಾ? ಹೋಗಿ 2 ಎಲೆಕ್ಟ್ರಿಕ್ ಸ್ಟೋವ್ ತಂದರೆ ಆಯಿತು, ಅಡುಗೆ ಮಾಡುವಂತೆ. 2 ಏನನ್ನ, 10 ಬೇಕಾದರೂ ಸಿಗುತ್ತೆ ನಮ್ಮೂರಲ್ಲಿ ಬಾಡಿಗೆಗೆ. ಕರೆಂಟ್ ಸ್ಟೋವಲ್ಲಿ ಎಲ್ಲ ಮಾಡಿದರೆ ನಾನೆಲ್ಲ ತಿನ್ನಲ್ಲ, ನನ್ನ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಆಗ ಚಂದ್ರಿಕಾ, ಮತ್ತು ಊಟಕ್ಕೆ ಏನಮ್ಮ ಮಾಡೋದು? ಇವತ್ತು ಒಬ್ಬರ ಇಬ್ಬರ ಇಡೀ ಕುಟುಂಬ ಉಪವಾಸ ಇರಬೇಕಾ? ಆಗ ಅಂಜು, ಅಯ್ಯೋ ಡೋಂಟ್ ವರಿ, ಹೋಟೆಲಿಂದ ಆರ್ಡರ್ ಮಾಡಿದರೆ ಆಯಿತು. ಹೋಟೆಲ್ ಊಟ ಎಲ್ಲ ಈ ನಿಂಗವ್ವ ಮುಟ್ಟೋಲ್ಲ. ಅಯ್ಯೋ ಅದು ಆಗಲ್ಲ ಇದು ಆಗಲ್ಲ ಅಂದರೆ ಮತ್ತಿನ್ನೇನು ಮಾಡೋದು? ನೀವೆಲ್ಲ ಈಗಿನ ಕಾಲದ ಮಕ್ಕಳು, ನಿಮಗೆ ಕರೆಂಟ್ ಗ್ಯಾಸ್ ಬಿಟ್ಟರೆ ಏನೂ ಗೊತ್ತಿಲ್ಲ. ಆದರೆ ನಮ್ಮ ಕಾಲದಲ್ಲಿ ಹೇಗೆ ಅಡುಗೆ ಮಾಡ್ತಿದ್ರಿ ಅಜ್ಜಿ? ನಚ್ಚಿ, ನಾನು ಚಿಕ್ಕವನು ಇದ್ದಾಗ ನಮ್ಮಮ್ಮ ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಿದ್ರು. ಆ ಕಾಲ ಬಲೆ ಮಜಾ ಇತ್ತು. ಸೌದೆ ಒಲೆಯಲ್ಲಿ ಅಡುಗೆ ಮಾಡೋ ರುಚಿ ಅದು ಬೇರೆಯೇ ರುಚಿ. ಯೋಚನೆ ಮಾಡಬೇಡ್ರೋ, ಇವತ್ತು ನಮ್ಮ ಮನೆಯಲ್ಲಿ ದೇವಯಾನಿ ಮತ್ತು ಪೇಟೆ ಇಬ್ಬರು ಸೇರಿಕೊಂಡು ಸೌದೆ ಒಲೆಯಲ್ಲಿ ಅಡುಗೆ ಮಾಡಿ ಹಾಕುತ್ತಾರೆ. ಇವತ್ತಿಗೆ ಇಲ್ಲಿನ ಸಂಚಿಕೆ ಮುಕ್ತಾಯವಾಗುತ್ತದೆ. ಮುಂದಿನ ಸಂಚಿಕೆಯಲ್ಲಿ ದೇವಯಾನಿ, ನಾವು ಇದನ್ನು ಕ್ಲೀನ್ ಮಾಡಬೇಕಾ? ಆಗ ನಿಂಗವಜ್ಜಿ, ಇಲ್ಲಮ್ಮ, ಪಕ್ಕದ ಊರಿಂದ ಜನ ಬರ್ತಾರೆ ಇದನ್ನು ಕ್ಲೀನ್ ಮಾಡೋಕೆ. ಆಗ ಅಂಜು, ಈ ಸೌಟನ್ನು ತೊಗೊಂಡು ಹೋಗಿ ಆ ಮುದುಕಿ ತಲೆ ಮೇಲೆ ಪಟಪಟ ಅಂತ ಹೊಡೆದ್ಬಿಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.